ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ತುಂಬ ಸಿಂಪಲ್ ಡಿಸೈನ್ ತೋರಿಸ್ತಿದ್ದೀನಿ. ನೀವು ಒಂದು ಅರ್ಧ ಗಂಟೆ 1 ಅವರ್ ಒಳಗೆಲ್ಲ ಮಾಡ್ಕೊಂಬಿಡ್ಬೋದು. ಸೊ ತುಂಬ ಸ್ಪೀಡಾಗಿ ಹಾಕ್ತೀನಿ ಅಂದರೆ ತುಂಬ ಫಾಸ್ಟಾಗಿ ಹಾಕ್ಬಿಡ್ಬೋದು. 1 ಅವರ್ ಒಳಗಡೆ ಕಂಪ್ಲೀಟ್ ಆಗೋವಂಥ ಡಿಸೈನ್, ಸಿಂಗಲ್ ಸ್ಟೆಪ್ ಡಿಸೈನ್. ಇದನ್ನು ಮೈಸೂರು ಸಿಲ್ಕಿಗೆ ಹಾಕ್ತಾಯಿದ್ದೀನಿ. ಸೊ ಸಿಲ್ಕ್ ಸ್ಯಾರಿ, ಈ ಥರ ಸಾಫ್ಟ್ ಸಿಲ್ಕ್ ಸ್ಯಾರಿ, ಮೈಸೂರು ಸಿಲ್ಕ್, ಕಾಟನ್ ಸಿಲ್ಕ್ಸ್ಗೆಲ್ಲ ಸಿಂಗಲ್ ಸ್ಟೆಪ್ ತುಂಬ ಸಿಂಪಲ್ ಆಗಿರೋದು ಹಾಕಿದ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಸೊ ಬೀಡ್ ಸೈಜ್ ಕೂಡ ನೀವು ಇನ್ನೂ ಬಿಗ್ ತೊಗೋಬೋದು, ಇಲ್ಲ ಸ್ಮಾಲ್ ಕೂಡ ತೊಗೋಬೋದು. ಸ್ಟಾರ್ಟಿಂಗು ಆ್ಯಸ್ ಯೂಶ್ವಲ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 2 ಸತಿ ಸಿಂಗಲ್ ಕ್ರೋಶೆ ಮಾಡಿ ಇಲ್ಲಿ 2 ಚೈನ್ ಹಾಕ್ತೀನಿ. ಫ್ರೆಂಡ್ಸ್, ನೀವು ಬೀಡೇ ಆದರೂ ತೊಗೋಬೋದು ಸ್ಟಾರ್ಟಿಂಗೇ, ಇಲ್ಲ 2 ಚೈನ್ ಆದರೂ ನಡೆಯುತ್ತೆ. ನಾನಿಲ್ಲಿ 2 ಚೈನ್ ಹಾಕಿಬಿಟ್ಟು ನೋಡಿ, ಈ ಥರ 2 ಚೈನ್ ಹಾಕಿಬಿಟ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋತೀನಿ. ಫಸ್ಟು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಬಿಡಬೇಕು. ದಾರ ಸುತ್ತಕೊಂಡು ಅದ್ರ ಮೇಲೆ ನೀಡಲ್ಗೆ ಒಂದು ಬೀಡನ್ನ ಈ ಥರ ಹಾಕ್ತೀನಿ. ನೀಡಲ್ಗೆ ಒಂದು ಬೀಡನ್ನ ಈ ಥರ ಹಾಕಿಬಿಟ್ಟು ಸೊ ಸ್ವಲ್ಪ ಒಂದು 1/2 ಇಂಚಷ್ಟು ಗ್ಯಾಪಲ್ಲಿ, ಇನ್ನು ಒಳಗಡೆಗೆ ಒಂದು 1/2 ಇಂಚ್ ಒಳಗಡೆ ಅಷ್ಟು ಗ್ಯಾಪಲ್ಲಿ ನಾನು ನೀಡಲ್ನ ಹಾಕಿ ದಾರನ ತೊಗೊಳ್ತೀನಿ. ದಾರನ ತೊಗೊಂಡು ಬಂದು, ಸೊ ಫುಲ್ ಎಳ್ಕೊಬಾರ್ದು ಫ್ರೆಂಡ್ಸ್, ಸ್ವಲ್ಪ ದಾರನ ತೊಗೊಂಡು ಬಂದು ಈ ಬೀಡನ್ನ ಅದರೊಳಗಡೆ ಪಾಸ್ ಮಾಡ್ಕೋಬೇಕು. ಬೀಡ್ ಒಳಗಡೆ ಆ ಥ್ರೆಡ್ನ ಪಾಸ್ ಮಾಡ್ಕೊತೀನಿ. ಒಂದೇ ಒಂದು ಲೇಯರ್ ಥ್ರೆಡ್ನ ಪಾಸ್ ಮಾಡಿಕೊಂಡು ಬೀಡ್ ಸ್ವಲ್ಪ ಮೇಲೆ ಬರೋ ಥರ ಮಾಡಿ ಲಾಕ್ ಮಾಡ್ಕೋತೀನಿ. ಅಂದರೆ ಸೀರೆ ಮೇಲೆ ಬಂದರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು, ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ಅಂತ ನೋಡಿ ಈ ಥರ ಮಾಡಿಬಿಟ್ಟು ನಾನು ಲಾಕ್ ಮಾಡ್ತೀನಿ. ಇಲ್ಲ ಲಾಕ್ ಮಾಡಿ ಟೈಟ್ ಮಾಡಿದ್ರೂ ನಡೆಯುತ್ತೆ. ಈ ಥರ ಲಾಕ್ ಮಾಡಿಕೊಂಡು ನೋಡಿ, ಒಂದೇ ಒಂದು ಲೂಪಿಗೆ ನಾವು ದಾರನ ಎಳ್ಕೋಬೇಕು. ಒಂದು ಲೂಪಿಗೆ ಎಳ್ಕೊಂಡು ಆ ಥ್ರೆಡ್ನ ಸ್ವಲ್ಪ ಮೇಲೆ ಮಾಡಿದ್ರೆ, ಆಲ್ರೆಡಿ ನಮ್ಮ ಹತ್ರ 2 ಇರುತ್ತೆ, 3 ಥ್ರೆಡ್ ಆಗುತ್ತೆ. ಸೊ 2 ದಾರ 1 ಟೈಮ್ ಮಾಡ್ತೀನಿ, ಮತ್ತೆ 2 ದಾರ 1 ಟೈಮ್ ಮಾಡ್ಕೋತೀನಿ. ಇಲ್ಲಿ ಡಬಲ್ ಕ್ರೋಶೆ ಆಗುತ್ತೆ. ಫಸ್ಟು ಬೀಡನ್ನ ಈ ಥರ ಪಾಸ್ ಮಾಡ್ಕೊಂಡು ಎಳ್ಕೊಂಬಿಡೋದು, ಲಾಕ್ ಮಾಡಿಕೊಂಡು ಆಮೇಲೆ ಡಬಲ್ ಕ್ರೋಶೆ ಮಾಡೋದು. ಅಲ್ಲಿಂದ 2 ಚೈನ್ಸ್ನ ಹಾಕ್ಕೊಳ್ಳೋಣ. 2 ಚೈನ್ಸ್ನ ಹಾಕ್ಕೊಂಡು ಇವಾಗ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ದಾರ ಸುತ್ತಕೊಂಡು ಈ ಏನು 2 ಕಂಬ ಇದೆ, ಆ ಕಂಬದ ಕೆಳಗಡೆ ಪ್ಲೇಸ್ ಇರುತ್ತೆ ಅಲ್ವಾ, ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು 3 ದಾರ ಆಗುತ್ತೆ. 2 ದಾರ 1 ಮಾಡ್ಕೋತೀನಿ, ಮತ್ತೆ 2 ದಾರ 1 ಮಾಡ್ಕೋತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 3 ದಾರ ಇರುತ್ತಲ್ವ, 2 ದಾರ 1 ಮಾಡ್ಕೊಳ್ಳೋಣ, 2 ದಾರ 1 ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ 2 ಕಂಬನೂ ನಡೆಯುತ್ತೆ. ಇವನ್ 3, 4 ಕೂಡ ಹಾಕ್ಕೋಬೋದು. ನಿಮಗೆ ಇದೇ ಸ್ಲಾಂಟಿಂಗ್ ಆರ್ಚ್ ಟೈಪ್ ಬರುತ್ತಲ್ವ, ಈ ಆರ್ಚನ್ನು ಸ್ವಲ್ಪ ಬಿಗ್ ಸೈಜ್ ಬೇಕಂದ್ರೆ 4ರಿಂದ 5 ಕಂಬಗಳನ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಜಸ್ಟ್ 3 ಅಷ್ಟೇ ಹಾಕೋತಿದ್ದೀನಿ. 3 ಡಬಲ್ ಕ್ರೋಶಸ್ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. 3 ಕಂಬಕ್ಕೆ ಈ ಸೈಜ್ ಬರುತ್ತೆ. ಇನ್ನು ಸ್ವಲ್ಪ ದೊಡ್ಡ ಸೈಜ್ ಬೇಕಂದರೆ ಅದೇ ಪ್ಲೇಸಲ್ಲಿ ಇನ್ನೊಂದು 2 ಕಂಬ ಮಾಡ್ಕೊಳ್ಳಿ. ಸೊ ಅಲ್ಲಿಂದ ಲಾಕ್ ಆದ ತಕ್ಷಣ, 3 ಕಂಬ ಆದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿ ಸೇಮ್ ಸೈಜ್ ಬೀಡನ್ನ ಹಾಕ್ತಾಯಿದ್ದೀನಿ. ಮೀಡಿಯಮ್ ಸೈಜ್ ಬೀಡನ್ನ ನಾನು ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊತೀನಿ. ಸೊ ನಿಮಗೆ ಮೀಡಿಯಮ್ ಸೈಜ್ ಬೀಡ್ಸ್ ಜಾಸ್ತಿ ಅನಿಸಿದ್ರೆ ಚಿಕ್ಕ ಸೈಜ್ದು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಾಂದರೆ ಯಾವುದಾದ್ರೂ ಹ್ಯಾಂಗಿಂಗ್ ಬೀಡ್ ಹಾಕ್ಕೊಳ್ಳಿ. ಇವಾಗ ಬರುತ್ತಲ್ವ ಲೇಟೆಸ್ಟ್ ಕಲರ್ಸ್ ಸ್ಯಾರಿ ಮ್ಯಾಚಿಂಗು, ಆ ಥರ ಹ್ಯಾಂಗಿಂಗ್ ಬೀಡ್ ಕೂಡ ನೀವು ಇನ್ಸರ್ಟ್ ಮಾಡ್ಕೋಬೋದು, ಲಾಕ್ ಮಾಡ್ಬೋದು. ಲಾಕ್ ಆದಮೇಲೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಕೊಂಡು ನೀಡಲ್ಗೆ ಬೀಡನ್ನ ಹಾಕಿದ್ದೀನಿ ಫ್ರೆಂಡ್ಸ್. ನೀಡಲ್ಗೆ ಬೀಡನ್ನ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ನೋಡಿಕೊಂಡು, ಸೊ ಅಲ್ಲಿ ನೀಡಲ್ನ ಹಾಕಿ ದಾರ ಅಂತಂದು ನೋಡಿ ಈ ಥರ ಬೀಡನ್ನ ಪಾಸ್ ಮಾಡಿ ಒಂದು ಲಾಕ್ ಮಾಡ್ಕೊತೀನಿ. ಆ ಥ್ರೆಡ್ಡಿಗೆ ಮಾತ್ರ ಒಂದು ಲಾಕ್ ಮಾಡಿ ಸ್ವಲ್ಪ ದಾರ ಮೇಲೆ ಮಾಡಿ 2 ದಾರ 1 ಟೈಮ್, 2 ದಾರ 1 ಟೈಮ್ ಈ ರೀತಿ ಮಾಡ್ಕೊತೀನಿ. ಸೊ ಕಂಬ ಆದಮೇಲೆ ಒಂದು ಡಬಲ್ ಕ್ರೋಶೆ ಆಗುತ್ತಲ್ಲ, ಬೀಡ್ ಕೆಳಗಡೆ ಒಂದು ಡಬಲ್ ಕ್ರೋಶೆ ಆಗುತ್ತಲ್ವ, ಅಲ್ಲಿಂದ ಮತ್ತೆ 2 ಚೈನ್ ಮಾಡಿಕೊಂಡು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2 ದಾರ 1 ಟೈಮ್, 2 ದಾರ 1 ಟೈಮ್ ಈ ರೀತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ ಕಂಬದ ಕೆಳಗಡೆ ಹೋಗಿ ದಾರ ಅಂತಂದು 2 ದಾರ 1 ಟೈಮ್, 2 ದಾರ 1 ಟೈಮ್ ಮಾಡಿಕೊಂಡು ಡಬಲ್ ಕ್ರೋಶೆ ಆಗುತ್ತೆ. 3 ಡಬಲ್ ಕ್ರೋಶೆ ಮಾಡ್ತೀನಿ. 2 ಚೈನ್ ಬಿಟ್ಟು 3 ಡಬಲ್ ಕ್ರೋಶೆ ಮಾಡ್ಕೋತೀನಿ ಫ್ರೆಂಡ್ಸ್. 4, 5, 2 ಇನ್ನೂ ಜಾಸ್ತಿ ಎಕ್ಸ್ಟೆಂಡ್ ಮಾಡ್ಕೋಬೋದು ನೀವು ಡಬಲ್ ಕ್ರೋಶಸ್ನ. ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಮಾಡ್ಕೊಳ್ಳಿ. ಸೊ ಅಲ್ಲಿಂದ 3 ಕಂಬ ಆದ ತಕ್ಷಣ ಒಂದು ಸ್ವಲ್ಪ ದಾರ ಮೇಲೆ ಮಾಡಿ ಒಂದು ಬೀಡನ್ನ ಹಾಕ್ತೀನಿ. ಬೀಡನ್ನ ಲಾಕ್ ಮಾಡಿದ್ಮೇಲೆ ನೀಡಲ್ ಮೇಲೆ ದಾರ ಸುತ್ಕೊಂಡಿದ್ದೀನಿ ಆಲ್ರೆಡಿ. ದಾರ ಸುತ್ಕೊಂಡಾದ್ಮೇಲೆ ಈ ಥರ ಬೀಡನ್ನ ಹಾಕೋಣ. ಬೀಡನ್ನ ಹಾಕಿ ಹಾಗೆ ಇಟ್ಕೊಂಡು ನೋಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಚೆಕ್ ಮಾಡ್ಕೊಳ್ಳಿ. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಚೆಕ್ ಮಾಡಿಕೊಂಡು ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು, ಸೊ ಆ ಥ್ರೆಡ್ನ ಬೀಡ್ ಒಳಗಡೆ ಈ ಥರ ಪಾಸ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ಒಂದೇ ಒಂದು ಲೂಪಿಗೆ ಲಾಕ್ ಮಾಡಿಕೊಂಡು, ಸೊ ಮತ್ತೆ ದಾರ ಮೇಲೆ ಮಾಡ್ಕೊಂಡು 3 ದಾರ ಇರುತ್ತೆ, ಆವಾಗ 2 ದಾರ 1 ಟೈಮ್ ಮಾಡೋಣ, ಮತ್ತೆ 2 ದಾರ 1 ಟೈಮ್ ಮಾಡಿ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಇಲ್ಲಿ 2 ಕಂಬ ಮಾಡಿ, ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಕಂಬಗಳಾದರೂ ಹಾಕೋಬೋದು, ಇಲ್ಲ ಪಫ್ ಡಿಸೈನ್ ಕೂಡ ನೀವು ಹಾಕೋಬೋದು ಈ ಪ್ಲೇಸಲ್ಲಿ. ಸೊ ಈ ಕಂಬಕ್ಕೆ ಪಫ್
ಕೂಡ ಡಿಸೈನ್ ಮಾಡ್ಕೋಬೋದು. ಬೇಕಂದರೆ ಬೀಡ್ಸ್ ಜಾಸ್ತಿ ಇತ್ತು ಅಂದರೆ ಹೇಳಿದೆ ಅಲ್ವಾ ನಾನು, ಕೆಳಗಡೆ ಇರೋ ಲೈನಿಗೆ ಹ್ಯಾಂಗಿಂಗ್ ಬೀಡ್ಸ್ ಹಾಕ್ಕೋಬೋದು, ಇಲ್ಲಾಂದರೆ ಸ್ಮಾಲ್ ಸೈಜ್ ಕೂಡ ನೀವು ಯೂಸ್ ಮಾಡ್ಬೋದು. ಹತ್ತಿರ ಬರುತ್ತೆ ಡಿಸೈನು. ಸೊ ಅದೊಂಥರ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಮೀಡಿಯಮ್ ಸೈಜ್ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಮತ್ತು 3 ಕಂಬ ಆದ ತಕ್ಷಣ ಬೀಡ್ ಲಾಕ್ ಆಗಿದ ತಕ್ಷಣ ನೀಡಲ್ ಮೇಲೆ ಮತ್ತೆ ದಾರ ಸುತ್ಕೋಬೇಕು. ಮತ್ತೆ ದಾರ ಸುತ್ಕೊಂಡು ಬೀಡನ್ನ ಹಾಕಿ, ಸೊ ನೋಡಿ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ವಿತ್ ಬೀಡು ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಸೊ ಆದಷ್ಟು ಪ್ಲೇಸು ಅಂದರೆ ಗ್ಯಾಪ್ ಕರೆಕ್ಟಾಗಿದ್ದರೆ ಫ್ರೆಂಡ್ಸ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಇವನ್ ಸೀರೆ ಮೇಲೆ ಬೀಡ್ ಬರಬೇಕು ಅಂದ್ಕೊಂಡ್ರೆ ಸ್ವಲ್ಪ ಹಿಂದಕ್ಕೆ ಹಾಕ್ಕೊಳ್ಳಿ. ಸೊ ಅದು ಸ್ವಲ್ಪ ಟೈಟ್ ಮಾಡೋಂಗಿಲ್ಲ, ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಹುಷಾರಾಗಿ ಹಾಕ್ಕೋಬೇಕು. ಇಲ್ಲ ನಾರ್ಮಲಾಗಿ ಹಾಕ್ಕೋಬೋದು. ಇದು ಆಲ್ಮೋಸ್ಟ್ ಸೀರೆ ಮೇಲೆ ಬಂದಿರೋ ಥರ ಬೀಡ್ಸ್ ಕಾಣಿಸುತ್ತೆ. ಯಾಕಂದರೆ ಜಿಗ್ಜ್ಯಾಗ್ ಮೇಲೆ 1-2 ಪಾಯಿಂಟ್ ಅಷ್ಟು ಗ್ಯಾಪ್ ಬಿಟ್ಟು ನಾನು ಮೇಲಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ನೋಡಿ ಈ ರೀತಿ 2 ದಾರ 1 ಟೈಮ್ 2 ದಾರ 1 ಟೈಮ್ ಈ ರೀತಿ 3 ಡಬಲ್ ಕ್ರೋಶೆ ಮಾಡಿಕೊಂಡು 3 ಕಂಬಗಳನ್ನ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಮಾಡಿ ಅನದರ್ ಬೀಡ್ ಆ್ಯಡ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ತುಂಬ ಕ್ಯೂಟಾಗೆ ತುಂಬ ಚಿಕ್ಕದಾಗಿ ಚೆನ್ನಾಗಿ ಬರುತ್ತೆ ಡಿಸೈನು. ಬೇಗ ಆಗೋಗುತ್ತೆ ಡಿಸೈನ್ ಅಂತೂ. ಹೋಗ್ತಾ ಸ್ಪೀಡಾಗುತ್ತೆ ನಿಮಗೆ ಮಾಡ್ತಾ. ಸೊ ಇಲ್ಲಿ 2 ಚೈನ್ ಬದಲು ಒಂದು ಬೀಡ್ ಕೂಡ ಹಾಕ್ಕೋಬೋದು. ಇಲ್ಲಾಂದರೆ 2 ಚೈನ್ ಹಾಕಿ ನೀವು ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಫುಲ್ ಹಾಕಿದ್ಮೇಲೆ ಹಾಕ್ಕೊಂಡು ಹೋಗ್ತಾ ಇದ್ದರೆ ಈ ಥರ ಲುಕ್ ಬರುತ್ತೆ ನಿಮಗೆ. ಪೂರ್ತಿ ಸಾರಿಗೂ ಇದೇ ಥರ ಇರುತ್ತೆ. ಸೊ ಸೆಲ್ಫ್ ಕಲರ್ ಆಗಿರೋದ್ರಿಂದ ನಾನು ಕಲರ್ ಚೇಂಜ್ ಮಾಡಿಲ್ಲ. ಕುಚ್ಚು ಬೇಡ ಅಂತ ಹೇಳಿದ್ರಲ್ಲ, ಸೊ ಕುಚ್ಚು ಕಟ್ಟಿಲ್ಲ ಫ್ರೆಂಡ್ಸ್. ಇದೇ ರೀತಿ ಹಾಗೆ ಬಿಟ್ಟಿದ್ದೀನಿ ಡಿಸೈನ್ನ. ಸೊ ತುಂಬ ನೀಟಾಗೆ ಚೆನ್ನಾಗಿ ಕಾಣಿಸುತ್ತೆ. ಸಿಂಪಲ್ ಡಿಸೈನು. ಫ್ಲೀಟ್ಸ್ ಮಾಡಿದ್ರೂ ಚೆನ್ನಾಗಿ ಕಾಣುತ್ತೆ, ಹಾಗೆ ಬಿಟ್ಟರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಡಿಸೈನ್ಸ್ ನಿಮಗೆ ಮೈಸೂರು ಸಿಲ್ಕ್ಗೆ, ಕಾಟನ್ ಸಿಲ್ಕ್ಗೆ, ಈವನ್ ಸಾಫ್ಟ್ ಸಿಲ್ಕ್ಗೆ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಸೊ ದೊಡ್ಡ ಕಂಚಿ ಸೀರೆಗೆಲ್ಲ ತುಂಬ ಸಿಂಪಲ್ ಅನಿಸ್ಬಿಡುತ್ತೆ ನಿಮಗೆ. ಸೊ ಫ್ಲೋ ಈ ಥರ ಇದ್ದಾಗ ಈ ಥರ ಡಿಸೈನ್ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಬರುತ್ತೆ. ಪ್ಲೀಟ್ಸ್ ಮಾಡೋದಕ್ಕಿಂತ ಫ್ರೆಂಡ್ಸ್, ಪ್ಲೀಟ್ಸ್ ಮಾಡಿದಾಗ ಕುಚ್ಚು ಡಿಸೈನೇ ಗೊತ್ತಾಗೋದಿಲ್ಲ. ಸೊ ಈ ರೀತಿ ಸಾರಿ ಪೂರ್ತಿ ಪಲ್ಲು ಬಿಡ್ತೀವಲ್ಲ, ಆವಾಗ ಸ್ವಲ್ಪ ಡಿಸೈನ್ ಹೈಲೈಟಾಗಿ ಕಾಣಿಸುತ್ತೆ. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 300 ಅರೌಂಡ್. ಇನ್ನೂ ಜಾಸ್ತಿ ಮಾಡ್ತಾರೆ, 350 ಅಷ್ಟು ತೊಗೋತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ಸು ಡಿಪೆಂಡ್ ಆಗುತ್ತೆ. ನೋಡ್ಕೊಂಡು ನೀವು ಚಾರ್ಜ್ ಮಾಡ್ಕೋಬೋದು. ಡಿಸೈನ್ ಇಷ್ಟ ಆಗಿದ್ರೆ ಒಂದು ಸೈಡ್ ಟ್ರೈ ಮಾಡಿ ಫ್ರೆಂಡ್ಸ್. ನಾರ್ಮಲ್ ಸಿಂಪಲ್ ಡಿಸೈನ್, ಆ್ಯಕ್ಚುಲಿ ಸಿಮಿಲರ್ ಡಿಸೈನ್ ತೋರಿಸಿದ್ದೀನಿ. ಸೊ ಇದೊಂದು ಹಾಕ್ತಾ ಇದ್ದೆ ಅಲ್ವಾ, ಒಂದು ಐಡಿಯಾಗೋಸ್ಕರ ತೋರಿಸ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.